ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬೃಹತ್ ಹಗರಣ ನಡೆದಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿದೊಡ್ಡ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾತ್ರೋರಾತ್ರಿ ಸಿಐಡಿಗೆ ಕೆಪಿಎಸ್ಸಿ ಹಗರಣ ವರ್ಗಾವಣೆಗೊಂಡಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಹಗರಣ. ಮಿಡ್ ನೈಟ್ ನಲ್ಲಿ ಸಿಐಡಿಗೆ ಕೆಪಿಎಸ್ಸಿ ಹಗರಣ ಹಸ್ತಾಂತರ. ಕೆಪಿಎಸ್ಸಿ ಹಗರಣದಲ್ಲಿ ಸರ್ಕಾರದ ನಡೆಗೆ ಹೈಕೋರ್ಟ್ ಕೆಂಗಣ್ಣು. ಪ್ರಕರಣದ ಸಿಬಿಐಗೆ ಯಾಕೆ ವಹಿಸಬಾರದು ಎಂದು ಪ್ರಶ್ನೆ. ಹೈಕೋರ್ಟ್ ಹೇಳಿಕೆ ಬೆನ್ನಲ್ಲೇ ಹಲವರಿಗೆ ನಡುಕ ಶುರುವಾಗಿದೆ. ಸಿಬಿಐಗೆ ಕೆಪಿಎಸ್ಸಿ ಹಗರಣ, ಹಲವು ಅಧಿಕಾರಿಗಳಿಗೆ ನಡುಕ ಶುರು. ನಿನ್ನೆಯಷ್ಟೇ ಸಿಐಡಿಗೆ ಪ್ರಕರಣ ವಹಿಸಿರುವ ಸರ್ಕಾರ. ಸಿಐಡಿಗೆ ಒಪ್ಪಿಸಿದ ಕ್ರಮಕ್ಕೆ ಹೈಕೋರ್ಟ್ ಅತೃಪ್ತಿ. ಪ್ರಕರಣ ರಾತ್ರೋರಾತ್ರಿ ಸಿಐಡಿಗೆ ವಹಿಸದ್ದಕ್ಕೆ ಆಶ್ಚರ್ಯ. ಸಿಬಿಐ ತೆಕ್ಕೆಗೆ ಏಕೆ ವಹಿಸಬಾರದು ಹೈಕೋರ್ಟ್ ವಿಚಾರ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಮೌಖಿಕವಾಗಿ ಪ್ರಶ್ನಿಸಿದ ಹೈಕೋರ್ಟ್. ಈವರೆಗೆ ನಡೆಸಿದ ಹಾಗೂ ಮುಂದೆ ನಡೆಯಲಿರುವ ತನಿಖೆ ದಾಖಲೆ ನೀಡಿ. ಆಗಸ್ಟ್ 7ರಂದು ಸಮಗ್ರ ದಾಖಲೆ ನೀಡೋದಕ್ಕೆ ಖಡಕ್ ತಾಕೀತು ಮಾಡಲಾಗಿದೆ. ಕೆಪಿಎಸ್ಸಿಯಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ. ಅದರಲ್ಲಿ ಅನೇಕ ಘಟಾನುಘಟಿ ವ್ಯಕ್ತಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡಿರುವಂತಹ ಶಿವಶಂಕರಪ್ಪ ಸಾಹುಕಾರ್, ಆತನ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೂಡ ದಾಖಲಾಗಿದೆ. ಈ ಎಲ್ಲದರ ನಡುವೆ ಸರ್ಕಾರ ಏನು ಮಾಡಿತು? ಸಿಐಡಿ ಕರ್ನಾಟಕ ಸರ್ಕಾರದ ಅಧೀನಕ್ಕೆ ಬರುವಂತಹ ಒಂದು ತನಿಖಾ ಸಂಸ್ಥೆ. ಆ ಸಂಸ್ಥೆಗೆ ವಹಿಸಿದ ನಂತರ ವಿಚಾರ ಕೋರ್ಟಿಗೆ ಹೋಯಿತು. ಕೋರ್ಟ್ ಕೇಳಿದ ಒಂದು ವಿಚಾರ ಇದೆ, ಯಾಕೆ ಸಿಐಡಿ ಕೊಟ್ಟರು, ಯಾಕೆ ಸಿಬಿಐಗೆ ಕೊಡಬಾರದು? ಈ ವಿಚಾರದಲ್ಲಿ ಸರ್ಕಾರಕ್ಕೂ ಕೂಡ ನಡುಕ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಎಲ್ಲ ಒಂದು ಕಡೆ ಕೆಪಿಎಸ್ಸಿ ಸಿಬಿಐ ಅಂಗಳಕ್ಕೆ ತಲುಪೋದಕ್ಕೆ ಇನ್ನೇನು ಕೌಂಟೌನ್ ಶುರುವಾಯ್ತಾ? ಕೋರ್ಟು ಸರ್ಕಾರವನ್ನ ಯಾಕೆ ತರಾಟೆಗೆ ತೆಗೆದುಕೊಳ್ತು ಅನ್ನುವಂತಹದ್ದು. ಸಾಯಿಲಿ, ಏನು ಕರ್ನಾಟಕದ ಲೋಕಸೇವಾ ಆಯೋಗ ಏನೋ ನಡೆಸಿರ್ತಕ್ಕಂಥ ಪಶು ವೈದ್ಯ ಒಂದು ಹುದ್ದೆಯಲ್ಲಿ ಅಲ್ಲಿ ಭಾರಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಗಳು ಕೂಡ ಈಗ ತನಿಖೆ ಇತ್ತಲ್ಲ, ಅದನ್ನ ಈಗ ಏನು ಸಿಬಿಐ ಕೂಡ ವಹಿಸಬಾರದೆಂದು ರಾಜ್ಯ ಸರ್ಕಾರವನ್ನ ಈಗ ಹೈಕೋರ್ಟ್ ಮೌಖಿಕವಾಗಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥ ಈ ಪ್ರಕರಣವನ್ನ ರಾತ್ರೋರಾತ್ರಿಯನ್ನು ಸಿಐಡಿಗೆ ತನಿಖೆ ವಹಿಸೋದಕ್ಕೆ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಗೆ ಏಕಸದಸ್ಯ ಪೀಠ ಅವರಿಗೆ ಈಗ ನಡೆಸಿರ್ತಕ್ಕಂಥ ಮುಂದೆ ತನಿಖೆಗೆ ಸಂಬಂಧಪಟ್ಟಂತ ಸಮಗ್ರ ದಾಖಲೆಗಳನ್ನ ಏನು ಆಗಸ್ಟ್ 7ರ ಒಳಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕೆಂಬುದಾಗಿ ಈಗ ಸರ್ಕಾರಕ್ಕೆ ಕೂಡ ತಾಕೀತು ಮಾಡಿತು. ಈ ವಿಚಾರಣೆ ವೇಳೆ ರಾಜ್ಯದ ಒಂದು ಪ್ರಾಸಿಕ್ಯೂಷನ್ ಆಗಿರ್ತಕ್ಕಂಥ ಜಗದೀಶ್ ಇದೇ 25 ಕೂಡ ಎಫ್ಐಆರ್ ಕೂಡ ದಾಖಲಾಗಿ ಸಿಐಡಿಗೆ ತನಿಖೆಗೆ ಕೂಡ ಕೈಗೊಂಡಿತ್ತು. ಇನ್ನು ಸಿಸಿಟಿವಿ ದೃಶ್ಯಾವಳಿ ಇವನ್ನೆಲ್ಲವನ್ನು ಸಂಗ್ರಹಿಸಿ ಇಷ್ಟೊಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇನ್ನು ತನಿಖೆಯಲ್ಲಿ ನ್ಯಾಯಾಲಯ ಕೂಡ ಮೇಲ್ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಹಿಂದೆ ಸಿಐಡಿಯ ಉನ್ನತ ಅಧಿಕಾರಿಗಳ ನಡೆಸಿದ ಕೆಲವೊಂದಿಷ್ಟು ತನಿಖೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ತನಿಖೆಯಲ್ಲಿ ಯಾವುದೇ ದಾಖಲೆಗೆ ಕೇಳಿದ್ರು ಕೊಡಲಾಗುವುದಾಗಿ ಸರ್ಕಾರ ಈಗ ಬದ್ಧವಾಗಿದೆ ಅಂತ ಸ್ಪಷ್ಟವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಏನಂತಂದ್ರೆ ಸಹಿನಿ, ಈ ಒಂದು ಕೆಪಿಎಸ್ಸಿ ಬಹುಕೋಟಿ ನೇಮಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಯಾವ ದಿಕ್ಕಕ್ಕೆ ಸಾಗಲಿದೆ ಎಂಬುದು ಈಗ ಎಲ್ಲರ ಈಗ ಗಮನವಿರ್ತದೆ. ಸಿಬಿಐ ತನಿಖೆ ಆದೇಶ ಬಂದ್ರೆ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಅವರ ವಿರುದ್ಧ ಯಾರ್ಯಾರಿದ್ರು ಎಲ್ಲರೂ ಕೂಡ ಈಗ ಮತ್ತಷ್ಟು ಅವರಿಗೆ ಕಠಿಣ ಒಂದು ಕಾನೂನು ಕ್ರಮ ಗಟ್ಟಿ ಆಗ್ಬೋದು ಅಂತಾನೆ ಹೇಳ್ಬೋದು. ಒಟ್ಟಾರೆ ಆಗಸ್ಟ್ 7ಕ್ಕೆ ವಿಚಾರಣೆ ಕೂಡ ನಿಗದಿಯಾಗಿದೆ. ಇನ್ನು ಹೈಕೋರ್ಟ್ ಮುಂದೆ ಸರ್ಕಾರ ಒಂದು ಸಲ್ಲಿಸಿರ್ತಕ್ಕಂಥ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಮತ್ತು ನ್ಯಾಯಾಲಯದ ಮುಂದಿನ ಆದೇಶವನ್ನ ಕೆಪಿಎಸ್ಸಿ ಹಗರಣದ ತನಿಖೆ ಭವಿಷ್ಯವನ್ನೇ ಕೂಡ ನಿರ್ಧರಿಸುತ್ತೆ ಅಂತಾನೆ ಹೇಳ್ಬೋದು. ಸಾಯಿ, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.